ಈಗೀಗ ಸುಮಾರು ಸಿನಿಮಾಗಳು ಬರ್ತಾ ಇವೆ, ಹೋಗ್ತಾ ಇವೆ. ಆದರೆ ಗೆಲುವು ಮಾತ್ರ ಬಹುತೇಕರ ಕೈಗೆ ಸಿಗ್ತಾ ಇಲ್ಲ. ಹೇಗಾದರೂ ಮಾಡಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆದು ತರಲು ಚಿತ್ರತಂಡಗಳು ಸಿಕ್ಕಾಪಟ್ಟೆ ಹರಸಾಹಸ ಮಾಡ್ತಾ ಇದೆ. ನಾನಾ ಕಸರತ್ತುಗಳನ್ನು ಮಾಡ್ತಾನೆ ಇರುತ್ತೆ. ಇನ್ನು ಕೆಲ ಚಿತ್ರತಂಡಗಳು ಪ್ರೇಕ್ಷಕರನ್ನ ಸೆಳೆಯಲು ಮಾಡಬಾರ್ದ ಗಿಮಿಕ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಪ್ರೇಕ್ಷಕರು ಮಾತ್ರ ಬರುವುದಿಲ್ಲ. ಬದಲಿಗೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಮಾತ್ರ ಸದ್ದು ಮಾಡ್ತವೆ, ಗೆಲ್ಲುತ್ತೆ. ಉದಾಹರಣೆಗೆ ಮಾರ್ಕ್ ಕೇವಲ 6 ತಿಂಗಳಿನಲ್ಲಿ ಸುದೀಪ್ ಮಾಡಿರುವ ಮಹಾಯಜ್ಞ. ಬಿಡುಗಡೆಗೂ ಮುನ್ನ ಸಾಕಷ್ಟು ಸದ್ದು ಮಾಡಿದ್ದ ಈ ಸಿನಿಮಾ ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದೆ. ಕೆಲವೊಂದಷ್ಟು ವರದಿಗಳ ಪ್ರಕಾರ ನಿನ್ನೆ ಅಂದರೆ ಡಿಸೆಂಬರ್ 31ರಂದು 77 ಲಕ್ಷವನ್ನ ಈ ಚಿತ್ರ ಕೊಳ್ಳೆ ಹೊಡೆದಿದೆ ಅಂತೆ. ಈ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಒಂದು ವಾರದಲ್ಲಿ 21.22 ಕೋಟಿ ಕಲೆಕ್ಷನ್ ಮಾಡಿದಂತಾಗುತ್ತೆ. ಇನ್ನು ಆಕ್ಯುಪೆನ್ಸಿ ವಿಚಾರಕ್ಕೆ ಬಂದರೆ ಬೆಂಗಳೂರಿನಲ್ಲಿ 15.50% ಕಂಡು ಬಂದಿದ್ದು, ಹುಬ್ಬಳ್ಳಿಯಲ್ಲಿ 19.50%, ಮೈಸೂರಿನಲ್ಲಿ 22%, ರಾಯಚೂರಿನಲ್ಲಿ 18%, ತುಮಕೂರಿನಲ್ಲಿ 25.50%, ಶಿವಮೊಗ್ಗದಲ್ಲಿ 29%, ಮಂಗಳೂರಿನಲ್ಲಿ 11%, ಕಲಬುರಗಿಯಲ್ಲಿ 10.25% ಕಂಡು ಬಂದಿದೆ. ಬಹುತೇಕ ಕಡೆ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪ್ರದರ್ಶನಕ್ಕಿಂತ ಸಂಜೆಯ ಪ್ರದರ್ಶನದ ಸಮಯದಲ್ಲಿ ಜನಸಂದಣಿ ಹೆಚ್ಚು ಕಂಡು ಬಂದಿದ್ದು ವಿಶೇಷ. ಅಂದ್ಹಾಗೆ 45 ಚಿತ್ರದಂತೆಯೇ ಮಾರ್ಕ್ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ. ಕಳೆದ ವಾರ ಕರ್ನಾಟಕದಲ್ಲಿ ಒಟ್ಟಿಗೆ ಬಿಡುಗಡೆಯಾಗಿದ್ದ ಈ ಎರಡೂ ಸಿನಿಮಾಗಳು ಈ ವಾರ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇರುವುದು ವಿಶೇಷ. ಇನ್ನು ಎಲ್ಲರಿಗೆ ಗೊತ್ತಿರುವಂತೆ ಸುದೀಪ್ ಆ ಕಾಲದಲ್ಲಿಯೇ ನ್ಯಾಷನಲ್ ಸ್ಟಾರ್ ಆದವರು, ಬೇರೆ ಬೇರೆ ಭಾಷೆಗಳಲ್ಲಿ ಮಿಂಚಿದವರು. ಈ ಹಿನ್ನೆಲೆ ಚಿತ್ರದ ಗಳಿಕೆಯಲ್ಲಿ ಇಂದು ಏರಿಕೆಯಾಗುವ ಸಾಧ್ಯತೆ ಇದೆ. ಆ ವಿಶ್ವಾಸ ಕೂಡ ಚಿತ್ರತಂಡಕ್ಕಿದೆ. ಒಟ್ನಲ್ಲಿ 7 ದಿನಗಳಲ್ಲಿ ಮಾರ್ಕ್ 20.23 ಕೋಟಿ ಹಣವನ್ನ ಗಳಿಸಿದೆ. ಈ ವಾರಾಂತ್ಯದಲ್ಲಿ ಚಿತ್ರ ಎಷ್ಟು ಗಳಿಸುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಆರಂಭದಲ್ಲಿ ಚಿತ್ರತಂಡ ಚಿತ್ರದ ಗಳಿಕೆಯ ಕುರಿತು ಮಾತನಾಡಿತ್ತು. ಬಾಕ್ಸ್ ಆಫೀಸ್ನ ಟ್ರ್ಯಾಕ್ಗಳನ್ನು ಹಂಚಿಕೊಳ್ಳುವ ಲೆಕ್ಕಕ್ಕಿಂತ ಚಿತ್ರದ ಗಳಿಕೆ ಹೆಚ್ಚಿದೆ ಅಂತ ಹೇಳಿತ್ತು. ಸದ್ಯ ಮಾರ್ಕ್ ಮೊದಲ ವಾರದ ಪ್ರದರ್ಶನ ಮುಕ್ತಾಯಗೊಳಿಸಿದೆ. ಈ ಹಿನ್ನೆಲೆ ಚಿತ್ರತಂಡ ಅಧಿಕೃತವಾಗಿ ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳನ್ನು ಹಂಚಿಕೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 45 ಸಿನಿಮಾದ ಪೈಪೋಟಿ ಇದ್ದರೂ ಕೂಡ ಈಗ ಮಾರ್ಕ್ ತನ್ನದೇ ಹವಾವನ್ನ ಈಗಾಗಲೇ ಸೃಷ್ಟಿ ಮಾಡಿಕೊಂಡು ಗಳಿಕೆಯಲ್ಲಿ 45ಗಿಂತ ಮುಂದೆ ಇದೆ. ಇನ್ನು ಈಗ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಿರೋದ್ರಿಂದ ಆಸ್ ಯೂಶುವಲ್ ಚಿತ್ರದ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ.